ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ನೀವು ಒಂದು 10 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕೆಲವೊಂದು ಟಾಪಿಕ್ ಎವ್ರಿ ಇಯರ್ ನಿಮಗೆ ಅದರಿಂದ ಕ್ವೆಶನ್ಸ್ ಬರ್ತಾನೆ ಇರುತ್ತೆ ಅಂತ. ಓಕೆನಾ? ಸೊ ಅದೇ ರೀತಿ ನೀಟ್ ಎಕ್ಸಾಮ್ ಅಲ್ಲಿನೂ ಕೂಡ ಆಗುತ್ತೆ ಮಕ್ಕಳೇ. ಸೊ ಎವ್ರಿ ಇಯರ್ ಕೆಲವೊಂದು ಟಾಪಿಕ್ಸ್ ಇರ್ತವೆ, ಅದರಿಂದನೇ ಕ್ವೆಶನ್ಸ್ ನ ಫ್ರೇಮ್ ಮಾಡ್ತಾ ಇರ್ತಾರೆ. ಆ ಟಾಪಿಕ್ಸ್ ನ ನೀವು ಮಿಸ್ ಮಾಡ್ಲೇಬಾರ್ದು, ಕಂಪಲ್ಸರಿ ಆಗಿ ಓದ್ಲೇಬೇಕು. ಸೊ ನೀವು ಈಗ ರೀನೀಟ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಸೊ ಇದೆಲ್ಲ ಟಾಪಿಕ್ಸ್ ಕೂಡ ಮಕ್ಕಳೇ ನೀವು ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ. ಇದು ಬಿಟ್ಟು ಇನ್ನು ಬೇರೆದನ್ನು ಕೂಡ ಪ್ರಿಪೇರ್ ಆಗ್ತೀರಾ, ಬಟ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಸೊ ಯಾವ್ದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಯು ಕ್ಯಾನ್ ಕಾಲ್ ಮಿ ರಚನಾ ಮ್ಯಾಮ್, ಮಿಸ್ ಆರ್ ಜಸ್ಟ್ ಕಾಲ್ ಮಿ ಅಕ್ಕ. ಸೊ ಮಕ್ಕಳೇ, ನಾನು ಇದಕ್ಕಿಂತ ಮುಂಚೆ ನೀಟ್ ಎಕ್ಸಾಮಿಗೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ಅದರಿಂದನೇ ನಿಮಗೆ ಕ್ವೆಶನ್ಸ್ ಬಂದಿತ್ತು. ನೀವು ಅದನ್ನ ಎಷ್ಟು ಜನ ಆ ವಿಡಿಯೋ ನೋಡಿದಿರೋ ಅಥವಾ ಯಾರು ನೋಡಿಲ್ಲ ಗೊತ್ತಿಲ್ಲ. ಅದನ್ನ ನೋಡಿಲ್ಲ ಅಂದ್ರೆ ಮತ್ತೊಂದ್ಸರಿ ಅದನ್ನು ಕೂಡ ನೋಡಿ. ಸೊ ಅದಲ್ದೇನೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿರ್ತವೆ, ಅದನ್ನು ಕೂಡ ಇದರಲ್ಲಿ ಆಡ್ ಮಾಡಿದ್ದೀನಿ. ಅದರಲ್ಲಿ ಅರೌಂಡ್ 30 ಇತ್ತು, ಇದರಲ್ಲಿ 45 ಇಂಪಾರ್ಟೆಂಟ್ ಟಾಪಿಕ್ಸ್ ನ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ಮಿಸ್ ದೀಸ್ ಟಾಪಿಕ್ಸ್ ಮಕ್ಕಳೇ, ಸರಿನಾ? ಸೊ ಫಸ್ಟ್ ಯಾವ್ದಿಲ್ಲ ಅಂದ್ರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ನಿಮಗೆ ಯಾವ ರೀತಿ ನೋಡ್ಕೋಬೇಕು ಕಾನ್ಸೆಪ್ಟ್ ಅಂತ ಅಂದ್ರೆ ಮಕ್ಕಳೇ, ಸೊ ಒಂದು ಆರ್ಗಾನಿಸಮ್ ನೇಮ್ ಇದೆ, ಅದ್ರದ್ದು ಸೈಂಟಿಫಿಕ್ ನೇಮ್ ಏನು, ಕಾಮನ್ ನೇಮ್ ಏನು, ಅದರಿಂದ ಏನು ಪ್ರಾಡಕ್ಟ್ ಬಂದಿದೆ, ಅದರಿಂದ ಏನು ಯೂಸಸ್ ಇದೆ ಅಂತಂದೇಳಿ ನೀವು ಒಂದು ಲಿಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ಇದು ಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದನ್ನ ರಿವೈಸ್ ಮಾಡಲೇಬೇಕು ಅಂಡ್ ಎವ್ರಿ ಡೇ ರಿವೈಸ್ ಮಾಡ್ತಾನೆ ಇರಬೇಕು, ಸೋ ದಟ್ ಯು ವಿಲ್ ನಾಟ್ ಫರ್ಗೆಟ್ ಅಂತ. ಸೊ ಯಾರೆಲ್ಲ ನೀಟ್ ಎಕ್ಸಾಮಿಗೆ ಈ ಮಿಸ್ಟೇಕ್ ಮಾಡಿದ್ದೀರಾ ಅಂದ್ರೆ ಇದನ್ನ ಫಾಲೋ ಮಾಡದೇ ಇರುವಂತ ಮಿಸ್ಟೇಕ್ ಮಾಡಿದ್ದೀರಾ, ಅವರು ರೀನೀಟ್ ಎಕ್ಸಾಮಿಗೆ ಮತ್ತೆ ಸೇಮ್ ಮಿಸ್ಟೇಕ್ ನ ಫಾಲೋ ಮಾಡಬೇಡಿ. ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಲಿಸ್ಟ್ ನ ಇವಾಗೆ ನೀವು ರೆಡಿ ಮಾಡ್ಕೊಂಡು ಎಲ್ಲದನ್ನು ಒಂದ್ಸರಿ ರಿವೈಸ್ ಮಾಡ್ತೀರಾ. ಆ ಚಾಪ್ಟರ್ ಅಲ್ಲಿ ಬರುವಂತ ಪ್ರತಿಯೊಂದನ್ನು ಕೂಡ ಆರ್ಗಾನಿಸಮ್ ನೇಮ್ ಆಗಿರ್ಬೋದು, ಸೈಂಟಿಫಿಕ್ ನೇಮ್ ಆಗಿರ್ಬೋದು, ಅದರಿಂದ ಪ್ರಾಡಕ್ಟ್ ಏನ್ ಬರುತ್ತೆ, ಅದರಿಂದ ಯೂಸಸ್ ಏನಿದೆ ಅನ್ನೋದನ್ನ ಲಿಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಂಪಲ್ಸರಿ ಒಂದಂತೂ ಮೈಕ್ರೋಬ್ಸ್ ಇಂದ ಕ್ವೆಶನ್ ಬಂದೇ ಬರುತ್ತೆ. ಸೊ ಯಾವ ರೀತಿ ಬರುತ್ತೆ ಅಂತಾನು ಕೂಡ ಗೊತ್ತು, ಯಾವ್ದು ಬರುತ್ತೆ ಅಂತಾನು ಗೊತ್ತು ನಿಮಗೆ. ಸೊ ಕೈಯಲ್ಲೇನೆ ಮಾರ್ಕ್ಸ್ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳಿ ಸಿಗ್ತಾ ಇದೆ ಅಂದ್ರೆ ನೀವು ಅದನ್ನ ತಗೋಬೇಕಲ್ವಾ. ಸೊ ಯು ಮಸ್ಟ್ ಫಾಲೋ ದಿಸ್ ಮಕ್ಳೇ. ಸೊ ಸೆಕೆಂಡ್ ಏನಂದ್ರೆ ಇದನ್ನು ಕೂಡ ತುಂಬಾ ಈಸಿ ಅಂಡ್ ತುಂಬಾ ಸರಿ ರಿಪೀಟ್ ಆಗಿರುವಂತ ಕ್ವೆಶನ್ ಏನು ಅಂದ್ರೆ ಇನ್ಸಿಟು ಎಕ್ಸಿಟು ಎಕ್ಸಾಂಪಲ್ಸ್ ಮತ್ತೆ ಕೆಲವೊಂದ್ಸರಿ ನಂಬರ್ ಕೇಳ್ತಾರೆ. ಓಕೆನಾ? ಹಾಟ್ಸ್ಪಾಟ್ಸ್ ಎಷ್ಟಿದೆ, ರೈಟ್? ಸೊ ಈ ರೀತಿ ಕೆಲವೊಂದ್ಸರಿ ನಂಬರ್ಸ್ ಕೂಡ ಕೇಳ್ತಾರೆ, ಬಟ್ ಮೇಜರ್ ಆಗಿ ತುಂಬಾ ಸರಿ ರಿಪೀಟ್ ಆಗಿರೋದು ಅಂತ ಅಂದ್ರೆ ಇದರ ಎಕ್ಸಾಂಪಲ್ಸ್ ಮಕ್ಕಳೇ. ದೆನ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಸ್ಟೇಜಸ್ ಅಂದ್ರೆ ಮಕ್ಕಳೇ ಯಾವ ಟ್ರೈಮಿಸ್ಟರ್ ಅಲ್ಲಿ ಏನ್ ಚೇಂಜ್ ಆಗಿದೆ ಅನ್ನುವಂಥದ್ದು ಕೇಳ್ತಾರೆ, ಯಾವ್ದ್ರಲ್ಲಿ? ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಅಲ್ಲಿ. ಸೊ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ದೆನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಿನ ಗೋಲ್ಸ್. ಓಕೆನಾ? ಸೊ ಒಂದು ಗೋಲ್ಸ್ ಕೇಳ್ತಾರೆ. ಓಕೆ, ಸೊ ಒಂದು ಗೋಲ್ಸ್ ಕೇಳ್ತಾರೆ. ನೆಕ್ಸ್ಟ್ ಬರುವಂತ ಔಟ್ಕಮ್ ಏನ್ ಬರುತ್ತೆ ಅದನ್ನು ಕೂಡ, ಅದರಿಂದನೂ ಕೂಡ ನಿಮಗೆ ಕ್ವೆಶನ್ಸ್ ನ ಕೇಳ್ತಾರೆ, ಸರಿನಾ? ನೆಕ್ಸ್ಟ್ ಯಾವುದು ಎಕೋಲಜಿಕಲ್ ಪಿರಾಮಿಡ್. ಓಕೆ, ಸೊ ಎಕೋಸಿಸ್ಟಮ್ ಅಲ್ಲಿ ಬರುವಂತ ಪಿರಾಮಿಡ್ಸ್ ಯಾವುದು ಅಂತಂದ್ರೆ ಎಕೋಲಜಿಕಲ್ ಪಿರಾಮಿಡ್. ಯಾವ್ದಾವ್ದು ಬರುತ್ತೆ ಇದರಲ್ಲಿ ಅಂತಂದ್ರೆ ನಂಬರ್, ಬಯೋಮಾಸ್ ಅಂಡ್ ದೆನ್ ಎನರ್ಜಿ. ಓಕೆ, ಇದಿಷ್ಟನ್ನು ಕೂಡ ನೋಡ್ಕೊಳ್ಳಿ, ಇದರಿಂದ ಕ್ವೆಶನ್ಸ್ ಬರುತ್ತೆ. ದೆನ್ ಏಜ್ ಪಿರಮಿಡ್ಸ್ ಗೊತ್ತಿದೆ ನಿಮಗೆ ಯಾವ್ದು ಅಂತ ಹೇಳಿ. ಒಂದು ಎಕ್ಸ್ಪ್ಯಾಂಡಿಂಗ್ ಇದೆ, ಓಕೆ, ಒಂದು ಎಕ್ಸ್ಪ್ಯಾಂಡಿಂಗ್, ಇನ್ನೊಂದು ಸ್ಟೇಬಲ್, ಓಕೆ, ಅಂಡ್ ದೆನ್ ಡಿಕ್ಲೈನಿಂಗ್. ಇದ್ರದ್ದು ಶೇಪ್ ಕೂಡ ಕೇಳ್ತಾರೆ. ಓಕೆನಾ? ಡಿಕ್ಲೈನಿಂಗ್ ಇದ್ರದ್ದು ಶೇಪ್ ಕೂಡ ಕೇಳ್ತಾರೆ. ಎಕ್ಸ್ಪ್ಯಾಂಡಿಂಗ್ ಅಲ್ಲಿ ಪಿರಮಿಡ್ ತರ ಟ್ರಯಾಂಗಲ್ ಶೇಪ್ ಬಂದ್ರೆ, ಸ್ಟೇಬಲ್ ಗೆ ನಿಮಗೆ ಯಾವ್ದಂದ್ರೆ ಬೆಲ್ ಶೇಪ್ ಬರುತ್ತೆ. ದೆನ್ ಡಿಕ್ಲೈನ್ ಅಂತ ಅಂದ್ರೆ ಅರ್ನ್ ಶೇಪ್ ಇರುತ್ತೆ. ಓಕೆನಾ? ಸೊ ಅರ್ನ್ ಶೇಪ್ ಬರುತ್ತೆ ನಿಮಗೆ. ಸೊ ಈ ರೀತಿ ಇರುತ್ತೆ. ಸೊ ಇದಿಷ್ಟು ಶೇಪ್ ಕೂಡ ನೋಡ್ಕೊಳ್ಳಿ, ಇದರಿಂದ ಕ್ವೆಶನ್ಸ್ ನ ಕೇಳಿದರೆ ಮುಂಚೆ ಕೇಳ್ತಾರೆ. ದೆನ್ ಪಾಪ್ಯುಲೇಷನ್ ಗ್ರೋತ್ ಕರ್ವ್, ಇದರಿಂದನೂ ಕೂಡ ಕೇಳ್ತಾರೆ. ದೆನ್ ಜಾಯಿಂಟ್ಸ್ ನ ಟೈಪ್ಸ್ ಇದೆಲ್ಲ, ಅದ್ರದ್ದು ಕೂಡ ತುಂಬಾ ಸರಿ ಕ್ವೆಶನ್ ನ ಕೇಳ್ತಾರೆ. ಐದರಿಂದ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಅಥವಾ ಆಡ್ ಒನ್ ಔಟ್, ಮಿಸ್ ಮ್ಯಾಚ್ ಆಗಿರೋದು ಯಾವ್ದು ಅಂತ ಹೇಳಿ ಆ ರೀತಿ ಕ್ವೆಶನ್ ನ ಕೇಳ್ತಾರೆ. ನೆಕ್ಸ್ಟ್ ಪ್ರೆಸೆಂಟೇಷನ್ ಎಸ್ಟಿಮೇಷನ್ ಎಕ್ಸಾಂಪಲ್ಸ್ ಅಂತೂ ತುಂಬಾ ಸರಿ ರಿಪೀಟ್ ಮಾಡಿದ್ದಾರೆ, ಇದನ್ನ ನೋಡ್ಕೊಂತೀರಾ. ದೆನ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಎಕ್ಸಾಂಪಲ್ಸ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಅಲ್ಲಿ ಕೇಳ್ತಾರೆ. ಓಕೆನಾ? ಸೊ ಮ್ಯಾಚ್ ದ ಫಾಲೋಯಿಂಗ್, ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು, ಅಥವಾ ನಿಮಗೆ ಯಾವ ರೀತಿ ಅಂತ ಅಂದ್ರೆ ಮಿಸ್ ಮ್ಯಾಚ್ ಯಾವ್ದಿದೆ ಅಂತ ಆ ರೀತಿ ಕ್ವೆಶನ್ಸ್. ಇತ್ತೀಚೆಗೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಆ ತರ ಮಿಸ್ ಮ್ಯಾಚ್ ಎಕ್ಸಾಂಪಲ್ಸ್. ಓಕೆನಾ? ದೆನ್ ಯಾವ್ದು ಅಂತಂದ್ರೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಬರುವಂತ ಎಕ್ಸಾಂಪಲ್ಸ್. ದೆನ್ ಸ್ಟಾರ್ಟಿಂಗ್ ಗೆ ಒಂದು ಟೇಬುಲರ್ ಕಾಲಮ್ ಕೊಟ್ಟಿದ್ರಲ್ಲ ಅನಿಮಲ್ ಕಿಂಗ್ಡಮ್ ಅಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಅಗೇನ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಆಲ್ಗೆ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್. ಆಲ್ಗೆದು ಒಂದು ಟೇಬುಲರ್ ಕಾಲಮ್ ಕೊಟ್ಟಿದಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ದೆನ್ ವ್ಯಾಸ್ಕುಲರ್ ಬಂಡಲ್ ಟೈಪ್ಸ್ ಇದೆಲ್ಲ,
ಓಪನ್ ಅಂಡ್ ಕ್ಲೋಸ್ಡ್. ಓಕೆ, ಸೊ ಇದರ ಬೇಸಿಸ್ ಮೇಲೆ ಕ್ವೆಶನ್ ನ ಕೇಳ್ತಾರೆ. ದೆನ್ ರೂಟ್ ಮತ್ತೆ ಸ್ಟೆಮ್ ಅನಾಟಮಿ ಡಿಫರೆನ್ಸ್ ಇದೆ ಅಲ್ಲ, ಅದು ಲೀಫ್ ಅನಾಟಮಿಯಲ್ಲಿ ಬುಲಿಫಾರ್ಮ್ ಸೆಲ್ಸ್ ಬಗ್ಗೆ ತುಂಬಾ ಸರಿ ಕ್ವೆಶನ್ ನ ರಿಪೀಟ್ ಮಾಡಿದ್ದಾರೆ, ಇದನ್ನ ನೋಡ್ಕೊಂತೀರಾ. ಅಂಡ್ ಮೊನ್ನೆ ನೀಟ್ ಎಕ್ಸಾಮ್ ಅಲ್ಲಿನೂ ಕೂಡ ಕೇಳಿದ್ರು ಇದು. ಅಂಡ್ ನಾನು ಹೇಳಿದ್ದೆ ಅವತ್ತು ರಿವಿಷನ್ ಸೆಷನ್ ಅಲ್ಲಿನೂ ಕೂಡ ಹೇಳಿದೆ ಇದನ್ನ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ. ಎಕ್ಸಾಮ್ ದಿನ ಬೆಳಗ್ಗೆ ರಿವಿಷನ್ ಸೆಷನ್ ಅಲ್ಲಿ ಅವತ್ತು ಕ್ವೆಶನ್ ಬಂದಿತ್ತು ಕೂಡ. ಓಕೆ, ದೆನ್ ಫಂಗೈದು ಕಂಪಲ್ಸರಿ ಆಗಿ ಸೆಕ್ಷುವಲ್ ಫೇಸಸ್ ಯಾವ್ದು, ಸೈಕಲ್ ಅಲ್ಲಿ ಫೇಸಸ್ ಬರುತ್ತೆ, 3 ಸ್ಟೆಪ್ಸ್ ಬರುತ್ತೆ, ಅದ್ ಯಾವ್ದು. ದೆನ್ ಪ್ರತಿಯೊಂದ್ರದ್ದು ಕೂಡ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಅಂಡ್ ಸ್ಪೋರ್ಟ್ಸ್ ಬಗ್ಗೆ, ಎಸ್ಪೆಷಲಿ ಸ್ಪೋರ್ಟ್ಸ್ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದರಿಂದ ಕೂಡ ಕ್ವೆಶನ್ಸ್ ನ ಕೇಳ್ತಾರೆ. ಓಕೆನಾ. ಸೊ ಯಾವ್ದಾವ್ದು ಎಕ್ಸೋಜಿನಸ್ ಸ್ಪೋರ್ಟ್ಸ್ ಇದೆ, ಯಾವ್ದಾವ್ದು ಎಂಡೋಜಿನಸ್ ಸ್ಪೋರ್ಟ್ಸ್ ಇದೆ, ದೆನ್ ಯಾವ ಕ್ಲಾಸ್ ಅಲ್ಲಿ ಯಾವ ಸ್ಪೋರ್ಟ್ಸ್ ಬರುತ್ತೆ. ಓಕೆನಾ. ಸಪೋಸ್ ಎಕ್ಸಾಂಪಲ್ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಬರುವಂತ ಸ್ಪೋರ್ಟ್ಸ್ ಬೆಸಿಡಿಯೋ ಸ್ಪೋರ್ಟ್ಸ್, ಇದು ಪ್ರೊಡ್ಯೂಸ್ ಆಗುವಂತ ಸ್ಟ್ರಕ್ಚರ್ ಯಾವುದು ಅಂದ್ರೆ ಬೆಸಿಡಿಯೋ ಕಾರ್ಪ್. ಅರ್ಥ ಆಯ್ತಾ. ಸೊ ದೆನ್ ಈ ಬೆಸಿಡಿಯೋ ಸ್ಪೋರ್ಟ್ಸ್ ಹೇಗಿರುತ್ತೆ ಅಂದ್ರೆ ಎಕ್ಸೋಜಿನಸ್ ಇರುತ್ತೆ, ಯಾವುದೇ ಒಂದು ಸ್ಟ್ರಕ್ಚರ್ ಒಳಗಡೆ ಇಲ್ಲ. ಮಕ್ಕಳೇ, ಸ್ಪೋರಾಂಜಿಯೋ ಸ್ಪೋರ್ಟ್ಸ್ ಎಂಡೋಜಿನಸ್ ಇರುತ್ತೆ, ಹಾಗೆ ಇನ್ನೊಂದು ಆಸ್ಕೋಸ್ಪೋರ್ಸ್ ಎಂಡೋಜಿನಸ್ ಇರುತ್ತೆ. ಇನ್ ಮಿಕ್ಕಿರೋದು ಎಕ್ಸೋಜಿನಸ್ ಇದೆ. ಓಕೆ, ಕೊನಿಡಿಯೋ ಸ್ಪೋರ್ಟ್ಸ್ ಎಕ್ಸೋಜಿನಸ್ ಇದೆ. ಓಕೆ, ದೆನ್ ಅದಾದ್ಮೇಲೆ ಬೆಸಿಡಿಯೋ ಸ್ಪೋರ್ಟ್ಸ್ ಕೂಡ ಎಕ್ಸೋಜಿನಸ್ ಇದೆ. ಓಕೆನಾ. ಸೊ ಇದನ್ನ ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ, ಇದರಿಂದ ಕ್ವೆಶನ್ ಬರುತ್ತೆ. ದೆನ್ ನೆಕ್ಸ್ಟ್ ಯಾವ ಟಾಪಿಕ್ಸ್ ಅಂದ್ರೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಬರೋದು ಯಾವುದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ದೆನ್ ಗಾಲ್ಗಿ, ವ್ಯಾಕ್ಯೂಲ್, ದೆನ್ ಲೈಸೋಸೋಮ್. ಇದಿಷ್ಟರದ್ದು ಕೂಡ ಫಂಕ್ಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದರಲ್ಲಿ ಕೇಳ್ತಾರೆ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಬಗ್ಗೆ. ದೆನ್ ಅದಾದ್ಮೇಲೆ ಸೀಲಿಯಾ ಫ್ಲಾಜೆಲ್ಲಾ ಸೆಂಟ್ರಿಯೋಲ್ ಇಂದ ಅಂತೂ ತುಂಬಾ ಸರಿ, ಎಸ್ಪೆಷಲಿ ಸೀಲಿಯಾ ಫ್ಲಾಜೆಲ್ಲಾ ಇಂದ ತುಂಬಾ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಇದ್ರದ್ದು ಅರೇಂಜ್ಮೆಂಟ್ ಅಂಡ್ ಅದ್ರದ್ದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ತುಂಬಾ ಸರಿ ರಿಪೀಟ್ ಆಗಿದೆ. ದೆನ್ ಪಾಲಿನೇಷನ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್. ಓಕೆ, ಸೊ ಪಾಲಿನೇಷನ್ ಇಂದ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಯಾವ್ದು ಅಂತಂದ್ರೆ ಎಂಡೋಸ್ಪರ್ಮ್, ಎಂಬ್ರಿಯೋ, ಓಕೆ, ದೆನ್ ಅಪೋಮಿಕ್ಸಿಸ್, ಪಾಲಿಎಂಬ್ರಿಯೋನಿ, ಫ್ರೂಟ್ ಅಂಡ್ ಸೀಡ್. ಅದರಲ್ಲೂ ಕೂಡ ಸೀಡ್ ಡಯಾಗ್ರಾಮ್ ಇದೆಯಲ್ಲ ಅದು, ಮತ್ತೆ ಎಂಬ್ರಿಯೋ ಡಯಾಗ್ರಾಮ್ ಇಂದ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ, ಇದನ್ನ ಕಂಪಲ್ಸರಿಯಾಗಿ ನೋಡ್ಕೊಂತೀರಾ. ದೆನ್ ಕ್ರೋಮೋಸೋಮಲ್ ಮತ್ತೆ ಮೆಂಡೆಲಿಯನ್ ಡಿಸಾರ್ಡರ್ ಕಂಪಲ್ಸರಿ ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂತದ್ದು, ಇದನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಓಕೆ, ದೆನ್ ಸ್ಲೈಡಿಂಗ್ ಫಿಲಮೆಂಟ್ ಇಂದ ಕ್ವಶನ್ ಕೇಳ್ತಾರೆ. ಯೂರಿನ್ ಫಾರ್ಮೇಶನ್, ಇದರಲ್ಲಿ ಡಯಾಗ್ರಾಮ್ ಅಂಡ್ ಕಾನ್ಸೆಪ್ಟ್ ಎರಡೂ ಕೂಡ ಇಂಪಾರ್ಟೆಂಟ್. ಬ್ಲಡ್ ಕ್ಲಾಟಿಂಗ್ ಮತ್ತೆ ಇಸಿಜಿ ಇಂದ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಓಕೆ, ದೆನ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್, ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್, ದೆನ್ ಡಿಸಾರ್ಡರ್ಸ್ ಆಫ್ ಟೋಟಲ್ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಬರುವಂತ ಚಾಪ್ಟರ್ಸ್. ಓಕೆನಾ. ಸೊ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಎಷ್ಟೆಷ್ಟು ಬರುತ್ತೆ ಅದೆಲ್ಲದ್ರದ್ದು ಕೂಡ ಡಿಸಾರ್ಡರ್ಸ್ ನ ಕಂಪಲ್ಸರಿ ಆಗಿ ನೋಡ್ಕೊಂತೀರಾ. ದೆನ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರೈಲೇಷನ್, ಇದರಲ್ಲಿ ನಿಮಗೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ದೆನ್ ಕ್ರೆಬ್ಸ್ ಸೈಕಲ್ ಅಲ್ಲಿ ಬರುವಂತ ಇಂಟರ್ಮೀಡಿಯೇಟ್ ಸ್ಟೆಪ್ ಅಲ್ಲಿ ಎಲ್ಲೆಲ್ಲಿ ಯಾವ್ದಾವ್ದು ಅಂದ್ರೆ ಎಲ್ಲೆಲ್ಲಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಲಾಸ್ ಆಗ್ತಾ ಇದೆ ಅಂತ ಕ್ವೆಶನ್. ಓಕೆನಾ. ಸೊ ಯಾವುದು ಎಷ್ಟು ಕಾರ್ಬನ್ ಇದೆ, ಸಪೋಸ್ ಸಕ್ಸಿನಿಕ್ ಆಸಿಡ್ ಇಂದು ಕಾರ್ಬನ್ ಎಷ್ಟು, ಆಲ್ಫಾ ಕಿಟೋಗ್ಲಿಟರಿಕ್ ಆಸಿಡ್ ಇಂದು ಕಾರ್ಬನ್ ಎಷ್ಟು, ಆ ರೀತಿ ಕ್ವಶನ್ ಕೇಳ್ತಾರೆ. ಓಕೆನಾ. ದೆನ್ ಅನರೋಬಿಕ್ ರೆಸ್ಪಿರೇಷನ್ ತುಂಬಾ ಇಂಪಾರ್ಟೆಂಟ್. ಅನರೋಬಿಕ್ ರೆಸ್ಪಿರೇಷನ್ ಅಂತ ಅಂದ್ರೆ ಇಲ್ಲಿ ಒಂದು ಆಲ್ಕೋಹಾಲ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ ಇವೆರಡರಿಂದನೂ ಕೂಡ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ C3 ಮತ್ತೆ C4 ಸೈಕಲ್ ಅಲ್ಲಿ ಪ್ರತಿಯೊಂದೂ ಕೂಡ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ವಶನ್ ಬಂದೇ ಬರುತ್ತೆ. ಓಕೆ, ಬಟ್ ನಮಗೆ ಮೊನ್ನೆ ಏನ್ ಮಾಡಿದ್ರು ಅಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ, ಮೊನ್ನೆ ಬರ್ದಿರುವಂತ ನೀಟ್ ಎಕ್ಸಾಮ್ ಅಲ್ಲಿ ಇದು ಯಾವ್ದು ಕಾನ್ಸೆಪ್ಟ್ ಇಂದ ಕ್ವಶನ್ ಕೇಳೇ ಇರ್ಲಿಲ್ಲ. ಬಟ್ ವೆನ್ ಯು ಸಿ ದ ಅದರ್ ಇಯರ್ಸ್ ಟ್ರೆಂಡ್, ಅವಾಗ ಅದರಲ್ಲಿ ಈ ಕ್ವಶನ್ಸ್ ಬಂದೇ ಬಂದಿತ್ತು ಕಂಪಲ್ಸರಿ. ದೆನ್ ETS ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಪೂರಾ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೂ ಅದರಲ್ಲಿ ಬರುವಂತದ್ದು 5 ಕಾಂಪ್ಲೆಕ್ಸ್ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ 5 ಕಾಂಪ್ಲೆಕ್ಸ್ ಯಾವ್ದು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ಪ್ರೊಫೇಸ್ 1 ಮತ್ತೆ ಮಿಯೋಸಿಸ್ 1 ಅಲ್ಲಿ ಪ್ರೊಫೇಸ್ 1 ಸ್ಟೇಜಸ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ಹೇಳಿ ತುಂಬಾ ಸರಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಓಕೆನಾ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅಲ್ಲಿ ತುಂಬಾ ಸರಿ ಕೇಳಿದ್ದಾರೆ ರಿಪೀಟೆಡ್ಲಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ನೆಕ್ಸ್ಟ್ ಯಾವುದು ಅಂತಂದ್ರೆ PCR, ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬರುವಂತ ಸ್ಟೆಪ್ಸ್ ಮತ್ತೆ ಯೂಸ್ ಮಾಡುವಂತ ಎನ್ಸೈಮ್ ಇದೆ ಅಲ್ಲ, ಟ್ಯಾಕ್ ಪಾಲಿಮರೇಸ್ ಎನ್ಸೈಮ್, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಡೈಹೈಬ್ರಿಡ್ ಕ್ರಾಸ್ ಮತ್ತೆ ABO ಬ್ಲಡ್ ಗ್ರೂಪಿಂಗ್, ಡೈಹೈಬ್ರಿಡ್ ಕ್ರಾಸ್ ಇಂದು ನ್ಯೂಮರಿಕಲ್ ಕ್ವಶನ್ಸ್ ತುಂಬಾ ಸರಿ ಕೇಳಿದ್ದಾರೆ ಮಕ್ಕಳೇ. ಸೊ ದೆನ್ ಅದಾದ್ಮೇಲೆ ABO ಬ್ಲಡ್ ಗ್ರೂಪ್ ಇಂದನು ಕೂಡ ಅಷ್ಟೇ, ಇದ್ರದ್ದು ನಿಮಗೆ ನ್ಯೂಮರಿಕಲ್ ಕ್ವಶನ್ಸ್ ಇವೆರಡನ್ನು ಕೂಡ ಕೇಳ್ತಾರೆ ಮಕ್ಕಳೇ. ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ, ಯಾವುದು ಅಂತ ಅಂದ್ರೆ ಇದು ಯಾವುದು ಪೆಡಿಗ್ರಿ ಚಾರ್ಟ್ ಇಂದು ಕ್ವೆಶನ್ಸ್ ನ ಹೇಗೆ ಸಾಲ್ವ್ ಮಾಡಬೇಕು ಅಂತ, ಅಂದ್ರೆ ಮೆಂಡೆಲಿಯನ್ ಡಿಸಾರ್ಡರ್ಸ್ ಇಂದು ನ್ಯೂಮರಿಕಲ್ ಕ್ವೆಶನ್ಸ್, ದೆನ್ ಪೆಡಿಗ್ರಿ ಚಾರ್ಟ್ ಕೊಟ್ಬಿಟ್ಟು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳ್ತಾರಲ್ಲ ಅದೆರಡನ್ನೂ ಕೂಡ ಹೇಗೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತಂದೇಳಿ ಒಂದು 44 ಮಿನಿಟ್ಸ್ ಇಂದು ವಿಡಿಯೋ ಇದೆ. ದಟ್ ಈಸ್ ವರ್ತ್ ವಾಚಿಂಗ್. ಕಂಪಲ್ಸರಿಯಾಗಿ ನೋಡಿ. ನಿಮಗೆ ನೆಕ್ಸ್ಟ್ ಯಾವತ್ತೂ ಕೂಡ ಅದರಿಂದ ಆ ಕಾನ್ಸೆಪ್ಟ್ ಇಂದ ಕ್ವೆಶನ್ ಬಂದ್ರೆ ನಿಮಗೆ ಡೌಟ್ ಅನ್ನೋದು ಇರೋದೇ ಇಲ್ಲ. ಓಕೆನಾ.
ಸೊ ದೆನ್ ಜೆಲ್ ಎಲೆಕ್ಟ್ರೋಫೋರ್ಸಿಸ್ RDNA ಟೆಕ್ನಾಲಜಿಯಿಂದ ತುಂಬಾ ಸರಿ ಕ್ವಶನ್ ಕೇಳ್ತಾರೆ. ಇದರಲ್ಲಿ ಸ್ಟೆಪ್ಸ್ ಇಂದ ಕೇಳ್ತಾರೆ ಮಕ್ಕಳೇ, ಯಾವ್ದಾದ್ರಲ್ಲಿ ಸ್ಟೆಪ್ಸ್ ಏನೇನಾಗುತ್ತೆ ಅಂತ. ದೆನ್ PBR 322 ಗೊತ್ತೇ ಇದೆ ನಿಮಗೆ, ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಕಾನ್ಸೆಪ್ಟ್ ಅಂತಂದೇಳಿ. ದೆನ್ ಇದರಲ್ಲಿ ನಿಮಗೆ ಯಾವುದೆಲ್ಲ ಏನು ಸ್ಟೇನ್ ಯೂಸ್ ಮಾಡ್ತಾರೆ, ಸೊ ಕೆಲವೊಂದು ಸ್ಟೆಪ್ ಇದೆ. ಎಲ್ಯೂಷನ್ ಅಂತ ಅಂದ್ರೆ ಏನು, ಇದ್ರದ್ದು ಮೇನ್ ಪ್ರಿನ್ಸಿಪಲ್ ಏನು, ಜೆಲ್ ಎಲೆಕ್ಟ್ರೋಫೋರ್ಸಿಸ್, ಆ ರೀತಿ ಕ್ವಶನ್ ಕೇಳ್ತಾರೆ. RNA ಇಂಟರ್ಫಿಯರ್ಸ್ ಇಂದಂದು ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ, ಇದನ್ನ ಮಿಸ್ ಮಾಡಬೇಡಿ. ಲ್ಯಾಕ್ ಆಪೆರಾ ನಿಮಗೆ ಗೊತ್ತೇ ಇದೆ, ಅದರಲ್ಲಿ ಬರುವಂತ ಜೀನ್ಸಿನ ಫಂಕ್ಷನ್ಸ್ ಏನು, ಓಕೆ. ದೆನ್ ಯಾವುದು ಇಂಡ್ಯೂಸರ್, ಯಾವುದು ರಿಪ್ರೆಸರ್, ಓಕೆ, ಯಾವುದು ರೆಗ್ಯುಲೇಟರಿ ಜೀನ್, ಯಾವುದು ಸ್ಟ್ರಕ್ಚರಲ್ ಜೀನ್ ಅನ್ನುವಂಥದ್ದು ಕ್ವಶನ್ ನ ಕೇಳ್ತಾರೆ. ದೆನ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಲ್ಲಿ ಎಲ್ಲದನ್ನು ಕೂಡ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಅಂದ್ರೆ ಎಲ್ಲದರದ್ದು ಕೂಡ ಫಂಕ್ಷನ್ ನೋಡ್ಕೊಳ್ಳೋದಲ್ದೇನೆ ಕೆಮಿಕಲ್ ಸೋರ್ಸ್ ಇಂದನೂ ಕೂಡ ಕ್ವಶನ್ ಕೇಳ್ತಾರೆ. ಸಪೋಸ್ ಯಾವುದು IAA ಇಂಡೋಲ್ ಅಸಿಟಿಕ್ ಆಸಿಡ್ ಅಂದ್ರೆ ಇಂಡೋಲ್ ಡಿರೈವೇಟಿವ್. ದೆನ್ ಅಡಿನಿನ್ ಯಾವುದು ಸೈಟೋಕೈನಿನ್ ಅಂತ ಅಂದ್ರೆ ಅಡಿನಿನ್, ದಟ್ ಇಸ್ ಪ್ಯೂರಿನ್ ಡಿರೈವೇಟಿವ್. ಈ ತರ ಕೆಮಿಕಲ್, ಯಾವ ಕೆಮಿಕಲ್ ಸೋರ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಎನ್ಸೈಮ್ಸ್, ಅಗೈನ್ ಎನ್ಸೈಮ್ಸ್ ಅಲ್ಲಿ ಬರುವಂತದ್ದು ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್. ಎನ್ಸೈಮ್ ಮೆಕ್ಯಾನಿಸಮ್ ಇಂದ ಹಿಡಿದು ಕೊನೆಗೆ ಎನ್ಸೈಮ್ ಕ್ಲಾಸಿಫಿಕೇಶನ್ ತನಕನೂ ಕೂಡ ಏನೇನ್ ಕಾನ್ಸೆಪ್ಟ್ ಬರುತ್ತಲ್ಲ ಪ್ರತಿಯೊಂದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಗೆ ಬರುವಂತ ಕೋ ಫ್ಯಾಕ್ಟರ್ಸ್ ಇಂದನೂ ಕೂಡ ಕ್ವೆಶನ್ ಕೇಳ್ತಾರೆ. ದೆನ್ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಇಂದ ತುಂಬಾ ಸರಿ ಕ್ವೆಶನ್ ಕೇಳಿದ್ದಾರೆ. ಇದರಲ್ಲಿ ರೇಷಿಯೋ ಕ್ವೆಶನ್ ನ ತುಂಬಾ ಸರಿ ಕೇಳ್ತಾರೆ, ಓಕೆನಾ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ 6th ಜನರೇಷನ್ ಗೆ ಎಷ್ಟು ಬರುತ್ತೆ ಟೋಟಲ್ ಆಗಿ ಕ್ರೋಮೋಸೋಮ್ಸ್, ಓಕೆ ಸಾರಿ DNA ಎಷ್ಟು ಬರುತ್ತೆ ಅಂತ. ಆ DNA ಅಲ್ಲಿ ಹೈಬ್ರಿಡ್ ಎಷ್ಟು, ಹೆವಿ ಎಷ್ಟು, ನ್ಯೂಲಿ ಫಾರ್ಮ್ಡ್ ಎಷ್ಟು ಅಂತ ಹೇಳಿ ಆ ರೀತಿ ಕ್ವಶನ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ದೆನ್ RNA ಪಾಲಿಮರೇಸ್ ಟೈಪ್ಸ್ ಅಂದ್ರೆ ಯೂಕ್ಯಾರಿಯೋಟ್ಸ್ ಅಲ್ಲಿ 3 RNA ಪಾಲಿಮರೇಸ್ ಬರುತ್ತಲ್ಲ 1 2 3, ಅದರಲ್ಲಿ ಯಾವ್ದನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅದು ಒಂದು. ದೆನ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಹೇಗೆ ಅಂತಂದ್ರೆ ಒಂದು ಚೈನ್ ಕೊಟ್ಟಿರ್ತಾರೆ 5 to 3' ಅಥವಾ ಟೆಂಪ್ಲೇಟ್ ಸ್ಟ್ರಾಂಡ್ ಅಥವಾ ಕೋಡಿಂಗ್ ಸ್ಟ್ರಾಂಡ್ ಯಾವ್ದಾದ್ರು ಕೊಟ್ಟಿರ್ತಾರೆ, ಅದರಿಂದ RNA ಹೇಗೆ ಫಾರ್ಮೇಶನ್ ಆಗುತ್ತೆ ಈ ರೀತಿ ಕ್ವಶನ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು. ದೆನ್ ಪಾಪ್ಯುಲೇಷನ್ ಇಂಟರಾಕ್ಷನ್, ಎಲ್ಲ ಇಂಟರಾಕ್ಷನ್ ಇಂದೂ ಕೂಡ ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದೆನ್ ಎವಿಲ್ ಕ್ವಾಡ್ರೇಟ್ ಲಾಸ್ಟ್ ಗೆ ಬರುವಂತ ಬಯೋಡೈವರ್ಸಿಟಿ ಚಾಪ್ಟರ್ ಅಲ್ಲಿ ಎವಿಲ್ ಕ್ವಾಡ್ರೇಟ್ ಅಲ್ಲಿ 4 ಟೈಪ್ಸ್ ಬರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್, ಅದನ್ನ ನೋಡ್ಕೊಳ್ಳಿ. ದೆನ್ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಅಲ್ಲಿ ಸೊ ಫ್ಯಾಕ್ಟರ್ಸ್ ಇದೆಲ್ಲ, ಫ್ಯಾಕ್ಟರ್ಸ್ ಜೊತೆಗೆ ಆ ಈಕ್ವಿಲಿಬ್ರಿಯಂ ಈಕ್ವೇಷನ್ ಅಲ್ಲಿ ಅದು ಈಕ್ವೇಷನ್ ಇದೆ ಅಲ್ಲ ಅದು, ದೆನ್ ಅದರಿಂದ ಬರುವಂತ ನ್ಯೂಮರಿಕಲ್ ಕ್ವೆಶನ್ಸ್ ಕಂಪಲ್ಸರಿ ಆಗಿ ನೋಡ್ಕೊಂತೀರಾ ಮಕ್ಕಳೇ. ಇದಿಷ್ಟು ಆಗಿತ್ತು 45 ಕಾನ್ಸೆಪ್ಟ್ಸ್. ಸೊ ನೀವು ಕಂಪಲ್ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥದ್ದು. ಇದರಿಂದ ಏನಾದ್ರೂ ನೀವು ಕ್ವೆಶನ್ ಸಾಲ್ವ್ ಮಾಡಿದಾಗ ಡೌಟ್ ಬಂತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನನಗೆ ಟೈಮ್ ಸಿಕ್ಕಾಗಲ್ಲ ನಿಮ್ಮ ಕಮೆಂಟ್ ನ ನೋಡ್ಬಿಟ್ಟು ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಓಕೆನಾ ಮಕ್ಕಳೇ. ಸೊ ಏನೇ ಡೌಟ್ ಇತ್ತು ಅಂದ್ರೂ ಕೂಡ ಯು ಜಸ್ಟ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ದೆನ್ ಇದಿಷ್ಟು ಟಾಪಿಕ್ಸ್ ಅಲ್ಲಿ ನಿಮ್ದು ಯಾವ್ದು ಫೇವ್ರೆಟ್ ಟಾಪಿಕ್ ಅಂತಾನು ಕೂಡ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರಿಗೆ ಯಾವ್ದು ಫೇವ್ರೆಟ್ ಟಾಪಿಕ್ ಇದೆ ಅಂಡ್ ನನ್ನ ಫೇವ್ರೆಟ್ ಟಾಪಿಕ್ ಯಾವ್ದಿದೆ ಅಂತಾನು ಕೂಡ ನೋಡೋಣ ಯಾರ್ದು ಮ್ಯಾಚ್ ಆಗುತ್ತೆ ಅಂತ. ಸೊ ಇಟ್ಸ್ ಲೈಕ್ ಅ ಸ್ಮಾಲ್ ಗೇಮ್. ಸೊ ನೀವು ಓದಿ ಚೂರು ಬೋರ್ ಆಗಿರ್ತೀರಾ ಅಂಡ್ ಸ್ಟ್ರೆಸ್ ಕೂಡ ಅನಿಸ್ತಾ ಇರುತ್ತೆ, ನೋಡೋಣ ಇದೊಂದು ಚಿಕ್ಕ ಗೇಮ್ ಕೂಡ ಆಡೋಣ. ಅಂಡ್ ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ಟಾಪಿಕ್ ಕಷ್ಟ ಅನ್ಸಿದೆ, ನೆಕ್ಸ್ಟ್ ಯಾವ್ದು ವಿಡಿಯೋ ಬೇಕು ಅಂತಾನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ಕ್ವೆರಿ, ಸೊ ಲೆಟ್ಸ್ ಡಿಸ್ಕಸ್ ಇನ್ ದ ಕಮೆಂಟ್ ಸೆಕ್ಷನ್ ಅಂಡ್ ಐಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ.